ಅದಕ್ಕೆಲ್ಲದಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿಬಿಟ್ಟು ತುಪ್ಪದ ದೀಪ ಹಚ್ತೀನಿ. ಒಂದೊಂದ್ಸರಿ ಹಾಕಲ್ಲ, ಬರೀ ನೀರಲ್ಲೇ ಇರ್ತೀನಿ. ಅದೇ ಎಲ್ಲರಿಗೂ ನಮಸ್ಕಾರ. ಇವತ್ತು ಶುಕ್ರವಾರ. ನಾನು ಕಾಣಿಸ್ತಿಲ್ಲ ಅಲ್ವಾ? ನೋಡಿ, ಬೆಳಕಿನ ಕಣ್ಣಲ್ಲಿ ಕಾಣಿಸ್ತೀನಿ. ಇವತ್ತು ವಾರ ಅಲ್ವಾ, ಸೊ ಫುಲ್ಲು ಬ್ಯುಸಿ ನಾನು. ವಾರದ ದಿವಸ ಪೂರ್ತಿ ಕ್ಲೀನಿಂಗು, ಕಳಸ ತೆಗಿಬೇಕು, ದೀಪಗಳನ್ನೆಲ್ಲ ಬೆಳ್ಕೋಬೇಕು, ಎಲ್ಲನೂ ಮಾಡಬೇಕಲ್ಲ. ಸೊ ಹಾಗಾಗಿ ಸ್ವಲ್ಪ ಪೂಜೆನೂ ಒಂಚೂರು ಲೇಟಾಗಿ ಆಗಿಬಿಡತ್ತೆ. ಬೆಳಗ್ಗೆ ಬೇಗ ಎದ್ದು ಮಾಡಬೇಕು ಅನ್ನೋದೇ ಆಸೆ ನನಗೆ. ಒಂದು 5 ಗಂಟೆ, 5:30, 6 ಗಂಟೆ ಅಷ್ಟೊತ್ತಿಗೆ ಪೂಜೆ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ನಾವು 4 ಗಂಟೆಗೆ ಇದ್ರೂ ನಾನು ಮಾಡೋ ರೀತಿನಲ್ಲಿ ಅಷ್ಟನ್ನು ಬೇಗ ಮುಗಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ತುಂಬ ಕಷ್ಟ ಆಗತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ನನಗೆ ಸುಮ್ಮನೆ ಪೂಜೆ ಮಾಡೋದು ಅಂದರೆ ಆಗಲ್ಲ. ಅಂದರೆ ಹೆಂಗೆ ಅಂದರೆ, ಈಗ ಜಸ್ಟ್ ಬರೀ ದೀಪ ಹಚ್ಬಿಟ್ಟು ಮುಡಿಸಿ ದೀಪ ಹಚ್ಚಿ ಊದ್ಗಡ್ಡಿ ಕಚ್ಬಿಟ್ರೆ ನನಗಾಗಲ್ಲ ಅದು. ನನಗೆ ನಾನು ಲಕ್ಷ್ಮಿ ಅಷ್ಟೋತ್ತರಗಳನ್ನ ಹೇಳ್ತೀನಿ. ಅಷ್ಟೋತ್ತರ ಮುಗಿಸ್ಬೇಕು. ಆಮೇಲೆ ಲಕ್ಷ್ಮೀದು ಮಂತ್ರ ಇದೆ 108 ಸರಿ. ಆ ಮಂತ್ರಗಳನ್ನ ಹೇಳ್ತೀನಿ. ಆ ಮಂತ್ರನೆಲ್ಲ ಮುಗಿಸಿ ದೇವ್ರದ್ದು ಪಾತ್ರೆಗಳು ಎಲ್ಲನೂ ತೊಳೆದು ಅದೆಲ್ಲ ಕ್ಲೀನ್ ಮಾಡಿ ಹೂಗಳನ್ನೆಲ್ಲನೂ ಮುಡಿಸಿ, ಆದಷ್ಟು ಹೆಚ್ಚಿಗೆ ಹೂ ಇದ್ದಷ್ಟು ಹೆಚ್ಚಿಗೆ ಹೂವನ್ನ ಎಷ್ಟೆಷ್ಟಿರುತ್ತೋ ಅಷ್ಟು ಹೂಗಳನ್ನೂ ಮುಡಿಸ್ತೀನಿ ನಾನು. ಕಾಣಿಸ್ತಿದ್ದೀನಲ್ವ ಬೆಳಕು? ನಾನು ಲೈಟ್ ಆನ್ ಮಾಡಿದ್ದೀನಿ, ಆದ್ರೂ ಲೈಟ್ ಬೆಳಕಲ್ಲಿ ಕಾಣ್ತಾನೆ ಇಲ್ಲ. ಅಷ್ಟು ಹೂಗಳನ್ನೂ ಮುಡಿಸ್ತೀನಿ. ಆಮೇಲೆ ಬೆಳಿಗ್ಗೆನೇ ಎದ್ದೋಗಿ ನಮಗೆ ಇದೊಂದೇ ಜಾಸ್ತಿ ಕೆಲಸ, ಹೂ ತರೋದು. ಅಂದರೆ ನಾವು ಗಿಡ ಹಾಕಿದ್ದೀವಿ, ತುಂಬ ದಾಸವಾಳದ ಗಿಡ ಎಲ್ಲನೂ ತುಂಬ ಹಾಕಿದ್ದೀನಿ. ಬಟ್ ಹೂನೇ ಬಿಟ್ಟಿಲ್ಲ. ಗಳಲ್ಲಿ ನಾವು ಹೂ ತುಂಬ ಕಡಿಮೆ ಬಿಡ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ತುಂಬ ಸರಿ ಹಾಕಿದ್ದೀನಿ, ಬಟ್ ಆದ್ರೂ ಕಾಂಪೋಸ್ಟ್ ಹಾಕ್ತೀನಿ ಒಂದೊಂದ್ಸರಿ ಹಾಕಲ್ಲ, ಬರೀ ನೀರಲ್ಲೇ ಇರ್ತೀನಿ. ಅದೇನೋ ಮಣ್ಣು ಸಾಲುತ್ತೋ ಇಲ್ವೋ ಗೊತ್ತಿಲ್ಲ, ಅಥವಾ ಜಾಗ ಸಾಲ್ತಾ ಇದೆಯೋ ಇಲ್ವೋ, ಹೂಗಳು ತುಂಬ ಕಡಿಮೆ ಬಿಡ್ತವೆ. ಅದಕ್ಕೆ ನಾನು ವಾಕಿಂಗ್ ಎಲ್ಗಾದ್ರೂ ಹೋದಾಗ ಆ ಕಡೆ ಹೋಗ್ಬಿಟ್ಟು ಹೂ ಕಿತ್ಕೊಂಡ್ಬಂದ್ಬಿಡ್ತೀನಿ. ಹೆಂಗೆ ಪೂಜೆ ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ. ಫುಲ್ ಹೆಂಗೆ ಕೆಂಪು ಮಯ ಮಾಡಿ ಹಾಕ್ಬಿಟ್ಟಿದ್ದೀನಿ. ಎಲ್ಲ ರೆಡ್ ಹೂವು, ರೋಸು. ಇದು ಯೆಲ್ಲೋ ಕಲರ್ದು ಏನು ಹೂವು ಅಂತ ಗೊತ್ತಿಲ್ಲ. ಅಲ್ಲಿ ಬೆಳೀತಾರೆ, ಅಲ್ಲಿ ಬರುತ್ತೆ, ಅಲ್ಲಿ ಇದ್ರ ಹತ್ರ ಲೇಔಟ್ ಅಲ್ಲಿ ಒಳಗಡೆ. ಅದನ್ನು ಕಿತ್ಕೊಂಡು ಬರ್ತೀನಿ ನಾನು. ಎಷ್ಟೊಂದು ಫೋಟೋಗಳನ್ನ ಜೋಡಿಸ್ಕೊಂಡಿದ್ದೀನಿ ನೋಡಿ. ಆ್ಯಕ್ಚುಲಿ ಇದನ್ನು ನಾನು ಇವತ್ತು ಏನು ಹೇಳಬೇಕು ಅಂತ ಅಂದರೆ, ಕಾಮಾಕ್ಷಿ ದೀಪ ಅಂತ ಹೇಳ್ತಾರೆ. ಬಟ್ ಇನ್ನೊಂದು ಯಾವುದೋ ಒಂದು ಇದ್ರಲ್ಲಿ ನಾನು ನೋಡಿದ್ದೆ, ಕಾಮಾಕ್ಷಿ ದೀಪ ಅಂದರೆ ಇದಲ್ಲ ಅಂತ ಹೇಳ್ತಿದ್ರು. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ. ನಾನು ಇದನ್ನೇ ಕಾಮಾಕ್ಷಿ ದೀಪ ಅಂತ ಹೇಳ್ಬಿಟ್ಟು ಇದಕ್ಕೆ ತುಪ್ಪ ಹಾಕ್ಬಿಟ್ಟು ತುಪ್ಪದ ಬತ್ತಿ ಹಾಕಿ ಪೂಜೆ ಮಾಡ್ತೀನಿ ಯಾವಾಗ್ಲೂ. ಬಟ್ ಇದಲ್ಲ ಅಂತ ಹೇಳ್ತಾರೆ, ನನಗೂ ಸರಿಯಾಗಿ ಗೊತ್ತಿಲ್ಲ. ನಾನು ಕುಬೇರನ್ನು ಸಮೇತ ದೇವ್ರ ಮನೇಲೆ ಇಡ್ತೀನಿ. ಇದನ್ನ ನನಗೆ ಗಿಫ್ಟಾಗಿ ಕೊಟ್ಟಿದ್ದೆ ನಮ್ಮಮ್ಮ, ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಅಂತ ಹೇಳ್ಬಿಟ್ಟು ಕುಬೇರನ್ ಕೊಟ್ಟಿದ್ರು. ಆಮೇಲೆ ನಾನು ಲಕ್ಷ್ಮಿ ಫೋಟೋ ಒಂದು ತಂದಿದ್ದೆ. ಅದನ್ನು ಯಾವಾಗಲೂ ತುಂಬ ಹೆಚ್ಚು ಕಡಿಮೆ ಒಂದು 18 ವರ್ಷದಿಂದ ಈ ಲಕ್ಷ್ಮಿ ಫೋಟೋ ಮತ್ತು ಈ ಲಕ್ಷ್ಮಿ ಫೋಟೋ ಇಟ್ಟಿದ್ದೀನಿ. ಇದು ನನಗೆ, ನಾನು ಗೊರವನಹಳ್ಳಿ ಮಹಾಲಕ್ಷ್ಮಿ ಇದರಿಂದ ತಂದಿದ್ದು, ದೇವಸ್ಥಾನದಿಂದ ತಂದಿದ್ದು. ಇದನ್ನು ನಾನು ನಮ್ಮೂರಲ್ಲಿ ನಮ್ಮ ಅಂಗಡಿಗೋಸ್ಕರ ಅಂತ ಹೇಳ್ಬಿಟ್ಟು ತಂದಿದ್ದೆ. ನಾನು ಅವತ್ತಿಂದ ಅದನ್ನು ಬದಲಾಯಿಸೇ ಇಲ್ಲ. ನನಗೆ ಅದು ತುಂಬ ಇಷ್ಟ. ಈ ಕಡೆ ಲಕ್ಷ್ಮಿ ಫೋಟೋ ಇದೆಯಲ್ಲ, ಇದು ಗ್ರೀನ್ ಕಲರ್ ಸ್ಯಾರಿದು, ಆ ಫೋಟೋ ನಂಗೆ ತುಂಬ ಇಷ್ಟ. ಅದಕ್ಕೆ ನಾನು ಬದಲಾಯಿಸಿಲ್ಲ. ತುಂಬ ಇಷ್ಟೊಂದು ಫೋಟೋ ಇಟ್ಕೊಂಡಿದ್ದೀನಿ ಅಂತ ಎಲ್ಲರೂ ಹೇಳ್ತಾರೆ. ನಾನು ಇದನ್ನು ಅಂದರೆ ಒಂದೇ ಒಂದು ದೊಡ್ಡ ಫೋಟೋ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಎಲ್ಲದರಲ್ಲೂ ಒಂದೊಂದು ಫೀಲಿಂಗ್ಸ್ ಅಡಗಿದೆ. ಒಂದು ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನದಿಂದ ತಂದಿದ್ದೀನಿ, ಒಂದು ನಮ್ಮ ಅಂಗಡಿ ತಂದಿದ್ದೀನಿ, ಒಂದು ನಮ್ಮ ಮನೆ ದೇವ್ರ ಫೋಟೋ ಇದೆ. ಒಂದೊಂಥರ ಫೀಲಿಂಗ್ ನನಗೆ. ಅದಕ್ಕೆ ಆ ಎಮೋಷನ್ಸ್ ಎಲ್ಲ ಅಟ್ಯಾಚ್ಮೆಂಟ್ ಇರುತ್ತಲ್ಲ. ಸೊ ಹಾಗಾಗಿ ನಾನು ಅದನ್ನು ಚೇಂಜ್ ಮಾಡಿಲ್ಲ. ಇದು ಮಾಡಾಳ್ ಗೌರಮ್ಮ ಅಲ್ಲಿಂದ ತಂದಿದ್ದು. ನಾನು ಒಂದೊಂದು ಕಡೆಯಿಂದ ಒಂದೊಂದು ಫೋಟೋ ತಂದಿದ್ದೀನಿ. ಸುಬ್ರಹ್ಮಣ್ಯ ಸ್ವಾಮಿ ಫೋಟೋಗಳನ್ನ ತಂದಿದ್ದೀನಿ. ಇದು ನಮ್ಮ ಮನೆ ದೇವರು ಶ್ರೀ ಶಂಕುರಂಗನಾಥ ಸ್ವಾಮಿ. ಇದು ಅಷ್ಟೇನೆ ನಾನು ನಮ್ಮ ಅಂಗಡಿಗೋಸ್ಕರ ಅಂತ ಹೇಳ್ಬಿಟ್ಟು ಮಾಡಿಸಿದ ಫೋಟೋಗಳು. ಸೊ ಒಂದೊಂದರಲ್ಲಿ ಒಂದೊಂದು ಎಮೋಷನ್ ಕನೆಕ್ಟ್ ಆಗಿರುತ್ತಲ್ಲ. ಸೊ ಹಾಗಾಗಿ ಅದನ್ನು ಬದಲಾಯಿಸ್ಕೊಳಕ್ಕಾಗಿಲ್ಲ. ಹಾಗಾಗಿ ಹಾಗೆ ಇಟ್ಟಿದ್ದೀನಿ. ನಾನು ಈ ಥರ ಪೂಜೆ ಮಾಡಿದ್ದೀನಿ. ವಾರದ ಪೂಜೆ ಅಂದರೆ ನಾನು ಡೈಲಿ ಹೀಗೆ ಪೂಜೆ ಮಾಡ್ತೀನಿ. ವಾರ ಅಂತ ಏನಿಲ್ಲ. ನಾನು ಯಾವಾಗ್ಲೂ ನನಗೆ ಎಷ್ಟು ಹೂ ಸಿಕ್ಕುತ್ತೋ ಅಷ್ಟು ಹೂನು ದೇವ್ರಿಗೆ ಮುಡಿಸಿ ಡೈಲಿ ಹೀಗೆ ಪೂಜೆ ಮಾಡ್ತೀನಿ. ಆದರೆ ಡೈಲಿ ಕಾಮಾಕ್ಷಿ ದೀಪಕ್ಕೆ ಮಾತ್ರ ತುಪ್ಪದಿಂದ ದೀಪ ಹಚ್ಚಲ್ಲ.
ಮಾಮೂಲಿ ದಿವಸದಲ್ಲಿ ನಾನು ಕೊಬ್ಬರಿ ಎಣ್ಣೆಯಿಂದ ದೀಪ ಹಚ್ತೀನಿ, ಕಾಮಾಕ್ಷಿ ದೀಪಕ್ಕೆ ಮಾತ್ರ. ಬಾಕಿಗೆಲ್ಲ ಮಾಮೂಲಿ ಎಣ್ಣೆನಲ್ಲೇ ದೀಪ ಹಚ್ತೀನಿ. ಕಾಮಾಕ್ಷಿ ದೀಪಕ್ಕೆ ಗುರುವಾರ, ಶುಕ್ರವಾರ ಹಾಗೆ ಶನಿವಾರ 3 ವಾರ ದಿವಸ ನಾನು ತುಪ್ಪದ ಬತ್ತಿ ಮಾಡಿಬಿಟ್ಟು ತುಪ್ಪದ ದೀಪ ಹಚ್ತೀನಿ. ಇನ್ನು ಬಾಕಿ ದಿವಸಗಳಲ್ಲೆಲ್ಲ ಮಾಮೂಲಿ ಕೊಬ್ಬರಿ ಎಣ್ಣೆಲಿ ಪೂಜೆ ಮಾಡ್ತೀನಿ. ಮೊನ್ನೆ ನಾನು ಅದೇ ಇದಕ್ಕೆ ಹೋಗಿದ್ನಲ್ಲ, ಜೇನ್ಕಲ್ ಬೆಟ್ಟಕ್ಕೆ, ಅವತ್ತು ನಾನು ಅಲ್ಲಿಂದ ತಂದಿದ್ದ ಭಗವದ್ಗೀತೆ ಬುಕ್ಕು ಇನ್ನೂ ಓದೋಕೆ ಶುರು ಮಾಡಿಲ್ಲ, ಟೈಮ್ ಸಿಕ್ಕಿಲ್ಲ ಅಂತ ಹಾಗೆ ಇಟ್ಟಿದ್ದೀನಿ. ಪೂಜೆನ ನಾವು ಆಡಂಬರದಿಂದ ಮಾಡ್ತೀವಿ ಅನ್ನೋದಕ್ಕಿಂತ ಭಕ್ತಿಯಿಂದ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ. ಅದನ್ನ ನಾನು ನಂಬ್ತೀನಿ. ಬೇರೆಯವರೆಲ್ಲ ಹೆಂಗೋ ಏನೋ ಗೊತ್ತಿಲ್ಲ, ಅಥವಾ ಮಾಡೋಕ್ಕಾಗ್ದಿರೋರು ಹಿಂಗೆ ಮಾತಾಡ್ತಾರೆ ಅಂತ ಅನ್ಕೋತಾರೆ. ಬಟ್ ಮಾಡೋಕ್ಕಾಗತ್ತೆ, ಮಾಡೋಕ್ಕಾಗಲ್ಲ ಅನ್ನೋದಕ್ಕಿಂತ ತುಂಬಾ ಭಕ್ತಿ ಇರಬೇಕು. ಭಕ್ತಿ ಇದ್ರೆ ಭಗವಂತ ಎಲ್ಲಿದ್ರು ನಮ್ಮನ್ನು ಮೆಚ್ತಾನೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ಪೂಜೆನ ನಾವು ಆಡಂಬರ ಏನಾದರೂ ಇರಲಿ, ಭಕ್ತಿಯಿಂದ ಮಾಡಬೇಕು. ಯಾವ ಹೂ ಮುಡಿಸ್ತೀವಿ ಅಥವಾ ಯಾವ ಗಂಧದ ಕಡ್ಡಿ ಹಚ್ತೀವಿ, ಯಾವುದ್ರಲ್ಲಿ ದೀಪ ಹಚ್ತೀವಿ ಅನ್ನೋದು ಮುಖ್ಯಕ್ಕಿಂತ ಭಕ್ತಿಯಿಂದ ಪೂಜೆ ಮಾಡಬೇಕು ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ನಾನು ಫಸ್ಟ್ ಎಲ್ಲನೂ ಪ್ರತಿ ಶುಕ್ರವಾರ, ಪ್ರತಿ ಮಂಗಳವಾರ ಉಪ್ಪಿನ ದೀಪನ ಹಚ್ತಾ ಇದ್ದೆ. ಉಪ್ಪಿನ ದೀಪ ಹಚ್ಚಿದ್ರೆ ತುಂಬ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದ್ರು. ಬಟ್ ತುಂಬ ದಿವಸ ಹಚ್ಚಿದೆ. ಬಟ್ ಏನು ಅಂತ ಗೊತ್ತಿಲ್ಲ. ಅಂದರೆ ಒಳ್ಳೇದು ಯಾವಾಗ ಆಗತ್ತೆ, ಒಳ್ಳೇದು ಯಾವಾಗ ಆಗಲ್ಲ ಅನ್ನೋದು ನಮಗೆ ಗೊತ್ತಿರಲ್ಲ. ನಮ್ಮ ನಂಬಿಕೆ, ನಾವು ಯಾವ ಥರ ಪೂಜೆ ಮಾಡ್ತೀವಿ, ಯಾವ ಥರ ಅದಕ್ಕೆ ನಾನು ಹೇಳಿಲ್ವಾ, ನಾವು ಯಾವ ರೀತಿ ಪೂಜೆ ಮಾಡ್ತೀವಿ ಅನ್ನೋದಕ್ಕಿಂತ ನಮ್ಮ ಮನಸ್ಸಲ್ಲಿ ಭಗವಂತನ ಮೇಲೆ ಎಷ್ಟು ಭಕ್ತಿ, ಎಷ್ಟು ಪ್ರೀತಿ ಇದೆ ಅನ್ನೋದು ತುಂಬ ಮುಖ್ಯ ಅಂತ. ಸೊ ಹಾಗಾಗಿ ಆದರೆ ಇದು ಉಪ್ಪಿನ ದೀಪ ಹಚ್ಚಿದ್ರೆ ಒಳ್ಳೇದಾಗುತ್ತೆ ಅಂತ ತುಂಬ ಜನ ಹೇಳ್ತಾರೆ. ಪ್ರತಿ ಶುಕ್ರವಾರ, ಪ್ರತಿ ಮಂಗಳವಾರ ಉಪ್ಪಿನ ದೀಪ ಹಚ್ಚಬೇಕು, ತುಂಬ ಒಳ್ಳೇದಾಗುತ್ತೆ ಅಂತಾರೆ. ನಾನು ಹಚ್ಚಿದ್ದೆ. ಒಂದೊಂದ್ಸರಿ ಹಚ್ಚಕ್ಕಾಗ್ತಿತ್ತು, ಒಂದೊಂದ್ಸರಿ ಹಚ್ಚಕ್ಕಾಗ್ತಿರಲಿಲ್ಲ. ಹಾಗಾಗಿ ಆಮೇಲೆ ಬಿಟ್ಬಿಟ್ಟೆ. ಒಂದು 5-6 ವಾರ ಹಚ್ಚಿದೆ, ಆಮೇಲೆ ಬಿಟ್ಬಿಟ್ಟೆ. ಆಮೇಲೆ ಕುಂಬಳಕಾಯಿ ದೀಪ, ಪ್ರತಿ ಅಮಾವಾಸ್ಯೆನಲ್ಲೂ ಕುಂಬಳಕಾಯಿ ದೀಪ ತಗೊಂಡೋಗ್ಬಿಟ್ಟು ಇದಕ್ಕೆ ಏನಪ್ಪ ಅದು ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಕುಂಬಳಕಾಯಿ ದೀಪನ ಹಚ್ಚಿದ್ರೆ ಸಾಲಗಳೆಲ್ಲ ತೀರೋಗತ್ತೆ. ನಾವು ಯಾರ ಹತ್ರನೇ ಸಾಲ ಮಾಡಿರೋದೆಲ್ಲ ತೀರೋಗತ್ತೆ ಅಂತ ಹೇಳ್ತಾರೆ. ಇನ್ನೂ ಅದನ್ನ ಟ್ರೈ ಮಾಡಿಲ್ಲ. ಬಟ್ ಉಪ್ಪಿನ ದೀಪನ ಯಾವಾಗಲೂ ಹಚ್ಚಿದ್ದೀನಿ. ತುಪ್ಪದ ದೀಪಗಳನ್ನ ಹಚ್ತಾ ಇರ್ತೀನಿ. ನಾವು ಇದರಲ್ಲಿ ಬೆಳ್ಳಿ ದೀಪ ಹಚ್ಚಿದ್ರು ತುಂಬ ಒಳ್ಳೇದಂತೆ. ದೀಪ ಹಚ್ಚುವಾಗ ಯಾವ ದೀಪ ಹಚ್ಚಬೇಕು ಅನ್ನೋದು ತುಂಬ ಮುಖ್ಯ ಅಂತೆ. ಬೆಳ್ಳಿ ದೀಪ ಹಚ್ಚಿದ್ರೆ ತುಂಬ ಒಳ್ಳೇದು. ಮಣ್ಣಿನ ದೀಪ ಹಚ್ಚಿದ್ರು ತುಂಬ ಒಳ್ಳೇದು. ನಾವು ಇವಾಗ ತಾಮ್ರದ ದೀಪ ಹಚ್ತೀವಲ್ಲ, ಈಗ ನಾನು ಹಚ್ಚಿರೋ ತಾಮ್ರದ ದೀಪ, ಒಂದು ಬೆಳ್ಳಿ ದೀಪ ಹಚ್ಚಿದ್ದೀನಿ. ತಾಮ್ರದ ದೀಪ ಹಚ್ಚಿದ್ರೆ ಅಷ್ಟಕ್ಕಷ್ಟೇ, ಅಂದರೆ 10 ಔಟ್ ಆಫ್ 8 ಆ ಥರ. ಬೆಳ್ಳಿ ದೀಪ ಹಚ್ಚಿದ್ರೆ 10 ಔಟ್ ಆಫ್ 10 ಒಳ್ಳೇದಾಗತ್ತಂತೆ. ಮಣ್ಣಿನ ದೀಪ ಹಚ್ಚಿದ್ರೆ ಬೆಳ್ಳಿ ದೀಪ ಹಚ್ಚಿದ್ರೆ 10 ಔಟ್ ಆಫ್ 9, ಮಣ್ಣಿನ ದೀಪ ಹಚ್ಚಿದ್ರೆ 10 ಔಟ್ ಆಫ್ 10 ಅಂತೆ. ದೇವರಿಗೆ ಮಣ್ಣಿನ ದೀಪ ಅಂದರೆ ತುಂಬ ಇಷ್ಟ. ಸೊ ಮಣ್ಣಿನ ದೀಪ ಹಚ್ಚಿದ್ರೆ ತುಂಬ ಒಳ್ಳೇದಾಗತ್ತೆ. ಅದಕ್ಕೇನೆ ನಾವು ಉಪ್ಪಿನ ದೀಪ ಹಚ್ತೀವಲ್ಲ, ಅದನ್ನ ಮಣ್ಣಿಂದು ದೀಪದಲ್ಲೇನೆ ಹಚ್ಚೋದು. ಹಾಗೇನೆ ಗಂಧದ ಕಡ್ಡಿ ತುಂಬ ಅಷ್ಟೇನು ಮುಖ್ಯ ಇಲ್ವಂತೆ. ಗಂಧದ ಕಡ್ಡಿ ಹಚ್ಚಿದ್ರೆ ಹಚ್ಬೋದು, ಹಚ್ಚಿದ್ರೆ ಬಿಡ್ಬೋದು. ಆಮೇಲೆ ನಾನು ಪ್ರತಿ ಶುಕ್ರವಾರ, ಪ್ರತಿ ಮಂಗಳವಾರ, ಆಮೇಲೆ ಗುರುವಾರ, ಶನಿವಾರ, ಇಂಥ ವಾರಗಳಲ್ಲಿ ಇದರಲ್ಲಿ 2 ಕರ್ಪೂರ, ಆಮೇಲೆ 2 ಲವಂಗನ ಮಂಗಳಾರತಿಯಾಗಿ ಮಾಡ್ತೀನಿ. 2 ಕರ್ಪೂರ ಅಂದರೆ 2 ಲವಂಗ ಬಂದು ಚಂದ್ರನ ಇದು, ಅದ್ರ ಜೊತೆಗೆ ಲವಂಗದ ಜೊತೆಗೆ ಕರ್ಪೂರದ ಜೊತೆಗೆ ನಾವು ಲವಂಗನ ಹಾಕ್ಬಿಟ್ಟು ಮಂಗಳಾರತಿ ಮಾಡಿದ್ರೆ ತುಂಬ ಒಳ್ಳೇದಾಗತ್ತೆ ಅಂತ ನನಗೆ ಯಾರೋ ಒಬ್ಬರು ಹೇಳಿದರು. ಸೊ ನಾನು ಎವ್ರಿ ಫ್ರೈಡೇ ತಪ್ಪದೆ ಮಾಡ್ತೀನಿ. ಮಂಗಳವಾರ ಮಾಡ್ತೀನಲ್ವ, ಎವ್ರಿ ಫ್ರೈಡೇ ಮಾಡ್ತೀನಿ ಸಂಜೆ ಹೊತ್ತಿನಲ್ಲಿ. ಹಾಗೆ ಅಮಾವಾಸ್ಯೆ ದಿನನೂ ಅಷ್ಟೇ. ನಾನು ಒಂದ್ಸರಿ ವಿಡಿಯೋ ಮಾಡಿ ಹಾಕಿದ್ದೆ. ಅಮಾವಾಸ್ಯೆನಲ್ಲಿ ನಾವು ಇದು ಏನು ಸಾಂಬ್ರಾಣಿ ಇರುತ್ತಲ್ಲ, ಆ ಸಾಂಬ್ರಾಣಿಗೆ ಬಿಳಿ ಸಾಸಿವೆ, ಆಮೇಲೆ ಮರಳು ಮಾತಂಗಿ, ಅವನ್ನ ಮತ್ತೆ ಆಮೇಲೆ ಸ್ವಲ್ಪ ಚಕ್ಕೆ, ಸ್ವಲ್ಪ ಪಲಾವ್ ಎಲೆ, ಸ್ವಲ್ಪ ಉಪ್ಪು, ಅದನ್ನೆಲ್ಲ ನಮಗೆ ಇಳಿ ತೆಕ್ಕೊಂಬಿಟ್ಟು ನಾವು ಅದರೊಳಗಡೆ ಹಾಕ್ಬಿಟ್ಟು ನಾವು ಮನೆಗೆಲ್ಲನೂ ಅಮಾವಾಸ್ಯೆ ದಿವಸ ನಾವು ಧೂಪ ಹಚ್ಚಿದ್ರೆ ತುಂಬ ಒಳ್ಳೇದಾಗುತ್ತೆ. ಮನೆಗೆ ಯಾವುದೇ ದುಷ್ಟಶಕ್ತಿಗಳದ್ದು ಕಾಟ ಇತ್ತು ಅಂತಂದ್ರೂ ದೂರ ಆಗುತ್ತೆ ಅಂತ ಹೇಳ್ತಾರೆ. ಆದಷ್ಟು ನನ್ನ ಕೈಲಿ ಎಷ್ಟು ಆಗತ್ತೋ ಅಷ್ಟೂ ನಾನು ಭಕ್ತಿಯಿಂದನೇ ಪೂಜೆ ಮಾಡ್ತೀನಿ. ಪೂಜೆನಲ್ಲಿ ಯಾವುದೇ ರೀತಿ ಕಾಂಪ್ರಮೈಸಸ್ ಇಲ್ಲ ನನಗೆ. ಮಾಡ್ಕೊಳ್ತೀನಿ ಪೂಜೆನ. ಅದು ಎಷ್ಟು ಹೊತ್ತಿಗೆ ಮಾಡ್ತೀನಿ ಅನ್ನೋದಕ್ಕಿಂತ ನಾನು ಎನಿ ಟೈಮ್ ಪೂಜೆ, ಎನಿ ಟೈಮ್ ಇದರಲ್ಲೇ ಇರ್ತೀನಿ. ಮಂತ್ರಗಳು ಹೇಳ್ತೀನಿ. ಅದೇ ಹೇಳಿದ್ನಲ್ಲ, ನಾನು ಬರೀ ಸುಮ್ಮನೆ ದೀಪ ಹಚ್ಚಿ ಗಂಧದ ಕಡ್ಡಿ ಹಚ್ಚೋದಕ್ಕೆ ನನಗೆ ಇಷ್ಟ ಇಲ್ಲ. ಅದಕ್ಕೆ ನಾನು ಪೂಜೆ ಮಾಡೋ ಹೆಚ್ಚು ಕಮ್ಮಿ ಒಂದು ಗಂಟೆ, ಒಂದೊಂದು ದಿವಸ 1.25 ಗಂಟೆನೂ ಆಗ್ಬಿಡತ್ತೆ. ಅಷ್ಟೊತ್ತರ ಹೇಳ್ತೀನಿ. ಆಮೇಲೆ ಒಂದೊಂದ್ಸರಿ ನಾನು ಮೊದಲೆಲ್ಲ ಸಹಸ್ರನಾಮ ಹೇಳ್ತಾ ಇದ್ದೆ.
ಒಂದೂವರೆ ವರ್ಷ ಕಂಪ್ಲೀಟಾಗಿ ಸಹಸ್ರನಾಮ ಹೇಳ್ತಾ ಇದ್ದೆ. ಈಗ ಒಂದು 5-6 ತಿಂಗಳಿಂದ ಸಹಸ್ರನಾಮ ಹೇಳೋದನ್ನ ಬಿಟ್ಟಿದ್ದೀನಿ. ಹೆಚ್ಚು ಕಡಿಮೆ ಸಹಸ್ರನಾಮ ಹೇಳೋಷ್ಟೊತ್ತಿಗೆ 1.25 ಗಂಟೆ ಆಗೋದು ನನಗೆ. 3/4 ಅವರು ಸಹಸ್ರನಾಮ, 1 ಅವರ್ ಪೂಜೆಗೆ, 1.25 ಗಂಟೆ ಪೂಜೆಗೆ ಆಗೋದು. ಬಟ್ ಇವಾಗ ಟೈಮ್ ಇಲ್ಲ. ಆಮೇಲೆ ನನಗೆ ಸ್ವಲ್ಪ ಬೆನ್ನು ನೋವು ಜಾಸ್ತಿ ಇದೆಯಲ್ಲ, ಹಾಗಾಗಿ ಅಷ್ಟೋ ತನಕ ಕೂತ್ಕೊಂಡು ಪೂಜೆ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸಹಸ್ರನಾಮನ ಹೇಳೋದನ್ನ ಬಿಟ್ಬಿಟ್ಟಿದ್ದೀನಿ. ಮೊದಲೆಲ್ಲ ತುಂಬ ಅಂದರೆ ತುಂಬ ಯಾವಾಗ್ಲೂ ಸಹಸ್ರನಾಮ ಹೇಳೋದು, ಅಷ್ಟೋತ್ತರಗಳು ಹೇಳೋದು, ಮಂತ್ರಗಳು ಹೇಳೋದು ಹಾಗೆ ಮಾಡ್ತಾ ಇದ್ದೆ. ಬಟ್ ಏನೋ ಭಗವಂತ ಆದಷ್ಟು ನಮ್ಗೆ ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೇದು ಮಾಡಲಿ, ಒಳ್ಳೆ ಮಳೆ ಬೆಳೆ ಎಲ್ಲನೂ ಚೆನ್ನಾಗಾಗಲಿ ಅನ್ನೋದು ನನ್ನ ಆಶಯ. ಸೊ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಖಂಡಿತ ದೇವ್ರು ಒಳ್ಳೇದು ಮಾಡ್ತಾನೆ ಅನ್ನೋದು ನನ್ನ ಅಭಿಪ್ರಾಯ. ನೀವೆಲ್ಲ ಯಾವ್ಯಾವ ರೀತಿ ದೀಪಗಳನ್ನ ಹಚ್ತೀರಾ? ನಾನು ಇವತ್ತು ದೀಪದ ಬಗ್ಗೆನೇ ಹೇಳೋದಕ್ಕೆ ಬಂದಿತ್ತು. ಯಾವ್ಯಾವ ರೀತಿ ದೀಪಗಳನ್ನ ಹಚ್ತೀರಾ, ಏನಾದ್ರೂ ಸ್ಪೆಷಲಾಗಿ ಏನಾದರೂ ಮಾಡ್ತೀರಾ ದೇವ್ರ ಪೂಜೆ ಮಾಡಬೇಕಾದ್ರೆ ಅಂತ ಹೇಳ್ಬಿಟ್ಟು ನನಗೆ ಒಂದಷ್ಟು ಟಿಪ್ಸ್ ಕೊಡಿ, ಕಮೆಂಟ್ಸ್ಗಳಲ್ಲಿ ತಿಳಿಸಿ. ಇವತ್ತು ಮತ್ತೆ ಶೋರೂಮ್ ಕಡೆಗೆ ಬಂದಿದೆ. ನನ್ನ ಕಾರಿಂದು ಕ್ಲೈಮ್ ಆಗಿದೆ, ಹೆಂಗೋ ಪುಣ್ಯಕ್ಕೆ. ಆಗಲ್ಲ ಅಂತ ಹೇಳಿದ್ರು, ಬಟ್ ಆಗಿದೆ. ನಾನು ಮೀಶೋದಲ್ಲಿ ಒಂದು ಬ್ಲೌಸ್ ಆರ್ಡ್ರ್ ಮಾಡಿದ್ದೆ, ಆಮೇಲೆ ಇನ್ನೊಂದು ಜಾಕೆಟ್. ಬಟ್ 32 ಸೈಜ್ ಆರ್ಡ್ರ್ ಮಾಡಿದ್ದು. ಎಷ್ಟು ದೊಡ್ಡದು ಬಂದಿದೆ ನೋಡಿ, ಇಷ್ಟು ದೊಡ್ಡದು. ಈ ಡೋಲಾ ಸಿಲ್ಕ್ ಸ್ಯಾರೀಸ್ ಎಲ್ಲ ಬರುತ್ತಲ್ಲ, ಅದಕ್ಕೆಲ್ಲದಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದೆ. ಬಟ್ ನನ್ನ ಡಬಲ್ ಇದೆ, 32 ಸೈಜ್. ಸೊ ಯಾರೂ 32 ಸೈಜ್ ಅಂದರೆ ನನಗೂ ಗೊತ್ತಿಲ್ಲ ಸೈಜ್ ಹೆಂಗೆ ಅಂತ ಹೇಳ್ಬಿಟ್ಟು. ಒಂದು ಕಡೆ 27, ಒಂದು ಕಡೆ 32 ಆ ಥರ ಇದೆ, ಬಟ್ ಗೊತ್ತಿಲ್ಲ. ಸೊ ಕ್ಲಾತ್ ಅಂತೂ ತುಂಬ ಚೆನ್ನಾಗಿದೆ, ನಿಮಗೆ ಕಾಣಿಸ್ತಾ ಇದೆಯಾ ನೋಡಿ, ಕ್ಲಾತ್ ಅಂತೂ ತುಂಬ ಸೂಪರ್ ಆಗಿದೆ. ಬಟ್ ಸೈಜ್ ಮಾತ್ರ ಡಿಫರ್ ಇದೆ. ನಾನು ಮತ್ತೆ ಇದನ್ನು ವಾಪಸ್ ಮಾಡೋಕ್ಕೆ ಹೋಗಿಲ್ಲ, ಫಿಟ್ಟಿಂಗ್ ಮಾಡಿಸ್ಕೊಳ್ಳೋಣ ಅಂತ ಹಾಗೆ ಇಟ್ಕೊಂಡಿದ್ದೀನಿ. ಬಟ್ ಸೂಪರ್ ಆಗಿದೆ, ನೆಕ್ಕು ಪ್ಯಾಟ್ರನ್ನು ಎಲ್ಲ ಸಕ್ಕತ್ತಾಗಿದೆ. ಇದೊಂದು ಬ್ಲೌಸು. ಆ್ಯಂಡ್ ಇದಕ್ಕೆ ಬಂದು ಪ್ರೈಸು 300 ಅನಿಸುತ್ತೆ ಮೀಶೋದಲ್ಲಿ. ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿದೆ. ಸರಿ, 300 ಅಲ್ಲ, 400, 450 ಸಮಥಿಂಗ್ ಇದೆ ಪ್ರೈಸು. ಆ್ಯಂಡ್ ಇದು ಒಂದಿದೆ. ಆ್ಯಂಡ್ ದಿಸ್ ಈಸ್ ತುಂಬ ಸಗದಾಗಿದೆ. ಇದು ಮಾತ್ರ ತುಂಬ ಅಂದರೆ ತುಂಬ ಸೂಪರ್ ಆಗಿದೆ. ನಂಗೆ ಸಖತ್ ಇಷ್ಟ ಆಯಿತು ಪರ್ಸ್ನಲಿ. ಬಿಕಾಸ್ ಎಲ್ಲ ಫುಲ್ ವರ್ಕ್, ಎಲ್ಲ ಕಡೆ ವರ್ಕ್ ಇದೆ, ಫುಲ್ ಬೀಡಿಂಗ್ ವರ್ಕ್ಸ್ ಎಲ್ಲ ಇದೆ. ಫುಲ್ ಬೀಡ್ಸ್, ಓವರ್ ಆಲ್ ಬೀಡ್ಸ್ ಇದೆ. ಬಟ್ ಇಷ್ಟೇ ಇರೋದು ಚಿಕ್ಕದು. ಇದು ನಾವು ಎನಿ ಟಾಪ್ಸ್ ಮೇಲೆ, ಅಂದರೆ ಸ್ಲೀವ್ಲೆಸ್ ಟಾಪ್ಸ್ ಏನಾದರೂ ಹಾಕಿದ್ರೆ, ಅಥವಾ ಸ್ಲೀವ್ಲೆಸ್ ಬ್ಲೌಸ್ಗಳು ಹಾಕಿದರೆ, ಆರ್ ಈವನ್ ಸ್ಲೀವ್ಸ್ ಇದ್ರೂ ಕೂಡ ನಾವು ಅದ್ರ ಮೇಲೆ ಇದನ್ನು ಹಾಕೋಬೋದು. ಸಕದಾಗ ಕಾಣುತ್ತೆ. ಹೆಂಗೆ ಅಂದರೆ ಈ ವೇಸ್ಟ್ ಕೋಟ್ ಟೈಪ್, ಓವರ್ ಕೋಟ್ ಇರುತ್ತಲ್ಲ ಟೈಪ್ಗಳು. ಸೊ ಆ ಥರ ಕೋಟ್ ಇದು. ಇದನ್ನು ತೆಕ್ಕೊಂಡವರು ಹಾಕೋಬೋದು, ಅಥವಾ ಡೈರೆಕ್ಟಾಗಿ ಹಿಂಗೇನೆ ಒಳಗಡೆಯಿಂದನೂ ಹೋಗ್ಬಿಡುತ್ತೆ, ಹಿಂಗೆ ಹಾಕೊಂಡ್ರೂ ನಡೆಯುತ್ತೆ. ಸಕ್ಕತ್ತಾಗಿದೆ. ನನಗೆ ಇದು ತುಂಬ ಇಷ್ಟ ಆಯಿತು ಪರ್ಸ್ನಲಿ. ನನಗೆ ಇದು ತುಂಬ ಇಷ್ಟ ಆಯಿತು. ಆ್ಯಂಡ್ ಈವನ್ ಬ್ಲೌಸ್ ಕೂಡ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೈಜ್ ಒಂಚೂರು ಡಿಫರ್ ಇದೆ, ಸೈಜ್ನ ನಾವು ಫಿಟ್ಟಿಂಗ್ ಮಾಡಿಸ್ಕೋಬೋದು. ಇದಕ್ಕೂ ಅಷ್ಟೇ 470 ರುಪೀಸ್ ಇನ್ ಮೀಶೋ. 470 ತುಂಬ ಚೆನ್ನಾಗಿದೆ, ಯೂಸ್ ಮಾಡೋರಿಗೆ ಸಖತ್ತಾಗಿರುತ್ತೆ. ಬಟ್ ನಾನು ಹೆಚ್ಚಿಗೆ ಸ್ಲೀವ್ಲೆಸ್ ಬ್ಲೌಸ್ಗಳಾಗಲಿ, ಸ್ಲೀವ್ಲೆಸ್ ಡ್ರೆಸ್ಗಳಾಗಲಿ ಇಟ್ಕೊಂಡಿಲ್ಲ. ಬಟ್ ಇನ್ ಫ್ಯೂಚರ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಂದು ಸ್ವಲ್ಪ ಇದು ಕೈ ಎಲ್ಲ ತುಂಬ ದಪ್ಪ, ಫುಲ್ ಅಂದರೆ ಫುಲ್ ದಪ್ಪ. ನನ್ನ ಬಾಡಿ ಸ್ಟ್ರಕ್ಚರ್ಗೂ ಕೈಗೂ ಒಂದಕ್ಕೊಂದು ಮ್ಯಾಚೇ ಆಗೋಲ್ಲ, ಅಷ್ಟು ದಪ್ಪ ಇದೆ. ಕೈಯೆಲ್ಲ ತುಂಬ ದಪ್ಪ ಇದೆ. ಐ ಡೋಂಟ್ ನೋ ಹೆಂಗೆ ಅದನ್ನು ಸಣ್ಣ ಮಾಡ್ಕೊಳ್ಳೋದು ನಂಗೆ ಗೊತ್ತಿಲ್ಲ. ಕೈ ಶೋಲ್ಡ್ರ್ಗಳನ್ನೆಲ್ಲ ಹೆಂಗೆ ಸಣ್ಣ ಮಾಡೋದು ಗೊತ್ತಿಲ್ಲ. ಸೊ ನಾನಿರೋ ಸೈಜಿಗೆ ನನ್ನ ಕೈ ಸ್ವಲ್ಪ ಜಾಸ್ತಿ ದಪ್ಪ ಇದೆ. ಸೊ ಹಾಗಾಗಿ ನಾನು ಸ್ಲೀವ್ಲೆಸ್ಗಳನ್ನ ಹಾಕೋದು ತುಂಬ ಕಡಿಮೆ. ಈಗ ನೆಕ್ಸ್ಟ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವೆರಡು ತುಂಬ ಚೆನ್ನಾಗಿದೆ, ನಂಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಇದು ತುಂಬ ಚೆನ್ನಾಗಿದೆ, ಫಿಟ್ಟಿಂಗ್ ಆಗೋರ್ಗಾಗ್ಬಿಟ್ರಂತೂ ಮಸ್ತ್ ಕಾಣುತ್ತೆ. ನನಗೆ ತುಂಬ ಇಷ್ಟ ಆಯಿತು. ಟ್ಯಾಗ್ ಇದೆ. ಆ್ಯಂಡ್ ಇಲ್ಲಿ ನೋಡಿ ನೆಕ್ ಯಾವ ಪ್ಯಾಟ್ರನ್ನಲ್ಲಿದೆ ಅಂತ. ಆ್ಯಂಡ್ ಬಫ್ಗಳು ಕೊಟ್ಟಿದ್ದಾರೆ. ಬಫ್ಗಳ ಅವಶ್ಯಕತೆ ಇರೋರಿಗೆ ಸೂಪರ್ ಆಗಿರುತ್ತೆ. ಬಟ್ ಇದು ಮಾತ್ರ ಸೈಜ್ ಓವರ್ ಸೈಜ್ ಇದೆ. ನನಗಿಂತ ಜಾಸ್ತಿ ಸೈಜ್ ಇದೆ ಇದು. ಸೊ ಹಾಗಾಗಿ ಇದೊಂಚೂರು ಫಿಟ್ಟಿಂಗ್ ಮಾಡಿಸ್ಕೋಬೇಕು. ಫಿಟ್ಟಿಂಗ್ ಮಾಡಿಸಿದ್ಮೇಲೆ ಇನ್ನೊಂದು ಡೋಲಾ ಸಿಲ್ಕ್ ಸ್ಯಾರಿ ತೊಗೋಬೇಕು ಅಂತ ಇದ್ದೀನಿ. ಆ ಡೋಲಾ ಸಿಲ್ಕ್ ಸ್ಯಾರಿಗೆ ಮಸ್ತಾಗಿ ಫಿಟ್ ಆಗುತ್ತೆ. ನೀವು ಯಾರಾದರೂ ಈ ಥರದ್ದು ಬ್ಲೌಸ್, ಇವಾಗ ಟ್ರೆಂಡಿಂಗಲ್ಲಿದೆ, ಈ ಥರದ ಬ್ಲೌಸ್ಗಳನ್ನ ಏನಾದರೂ ಹುಡುಕ್ತಾ ಇದ್ದರೆ ನೀವು ಡೆಫಿನೆಟಾಗಿ ಮಿಂತ್ರಾಗೂ ಹೋಗಬೇಡಿ, ಅಮೆಝಾನ್ಗೂ ಹೋಗಬೇಡಿ. ಯು ಜಸ್ಟ್ ಗೋ ಆ್ಯಂಡ್ ವಿಸಿಟ್
ಮೀಶೋದಲ್ಲಿ ಸೂಪರ್ ಆಗಿರೋ ಬ್ಲೌಸ್ಗಳನ್ನ ಸಿಗುತ್ತೆ. ಆ್ಯಕ್ಚುಲಿ ನಾನು ಇದನ್ನು ಯೂಟ್ಯೂಬ್ನಲ್ಲೇ ನೋಡಿಬಿಟ್ಟು ಪರ್ಚೇಸ್ ಮಾಡಿದ್ದು. ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ, ಬ್ಲೌಸ್ ತುಂಬ ಚೆನ್ನಾಗಿದೆ, ಸ್ಟಿಚಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಲಿಗೆ ಒಂದೊಂದೇ ಇದೆ, ಇನ್ನೊಂದೊಂದು ಹೊಲಿಗೆ ನಾವು ಹಾಕಿಸ್ಕೋಬೋದು. ಕಾಟನ್ ಕ್ಲಾತ್ ಇದೆ ಇದು. ಇವಾಗೆಲ್ಲ ಟ್ರೆಂಡಿಂಗ್ ಇದೆ, ಈ ಟೈಪ್ ಬ್ಲೌಸ್ ಟ್ರೆಂಡಿಂಗ್ ಇದೆ. ಸೊ ಹಾಗಾಗಿ ನಾನು ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.